ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಸ್ಟೋರೀಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ 4 ಬಿಗ್ ಸ್ಪೋರ್ಟ್ಸ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಗ್ ಅಪ್ಡೇಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಅಪ್ಡೇಟ್ನ ನೋಡೋದಾದರೆ ಇಲ್ಲಿ ಫಸ್ಟ್ ಅಪ್ಡೇಟು ರಾಹುಲ್ ದ್ರಾವಿಡ್ ಅವರು ಗೌತಮ್ ಗಂಭೀರ್ ಅವ್ರಿಗೆ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಏನು ಅಂತ ಅಂದ್ರೆ ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಇಲ್ಲಿವರೆಗೂ ವಹಿಸ್ಕೊಂಡ್ ಬಂದಂತ ಕ್ರಿಕೆಟ್ ಜವಾಬ್ದಾರಿಗಳನ್ನ ಗೌತಮ್ ಗಂಭೀರ್ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಈ ಒಂದು ಮೆಸೇಜು ಗೌತಮ್ ಗಂಭೀರ್ ಅವ್ರಿಗೆ ಒಂದು ಭಾವುಕತೆಯನ್ನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಭಾವುಕತೆ ಅಂದ್ರೆ ಎಮೋಷನಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಅವರು ಎಮೋಷನಲ್ ಆಗುವಂತ ವ್ಯಕ್ತಿ ಅಲ್ವೇ ಅಲ್ಲ, ರಗಡ್ ಅಂತ ಹೇಳ್ಬೋದು. ಫುಲ್ಲು ರಫ್ ಸ್ವಭಾವದವರು. ನೀವು ನೋಡಿರ್ಬೋದು ಇವ್ರಿಗೆ ಹಾಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಯುದ್ಧದ ಒಂದು ಸಂದರ್ಭ ಬಂದಿತ್ತು ಅಂತಾನೆ ಹೇಳ್ಬೋದು. ಆ ಥರ ಒಂದು ರಫ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ಇವರು ಈ ಒಂದು ಎಮೋಷ್ನಲಿ ಅನ್ನೋ ಪದನ ಬಳಸಿರೋದು ಯಾಕೋ ಇಲ್ಲಿ ಡೌಟ್ ಹೊಡಿತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇವರು ರಾಹುಲ್ ದ್ರಾವಿಡ್ ಅವರ ಈ ಒಂದು ಮೆಸೇಜ್ ಅನ್ನ ನೋಡಿ ಇವರು ಎಮೋಷನಲ್ ಆಗಿದ್ದಾರೆ ಅಂತ ಇವರು ಹೇಳಿದ್ದಾರೆ. ಇವರು ಎಮೋಷನಲ್ ಆಗುವಂತ ವ್ಯಕ್ತಿ ಅಲ್ವೇ ಅಲ್ಲ. ಆದರೆ ಇವರ ಒಂದು ಮೆಸೇಜ್ ನೋಡಿ ಇವರು ಎಮೋಷನಲ್ ಆಗಿದ್ದಾರೆ ಅಂತ ಇವರೇನೆ ಹೇಳಿರುವಂಥದ್ದು. ಇದು ಫಸ್ಟ್ ಅಪ್ಡೇಟ್ ಗೈಸ್. ಸೆಕೆಂಡ್ ಅಪ್ಡೇಟ್ನ ನೋಡೋದಾದ್ರೆ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 3 ವ್ಯಕ್ತಿಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಧೋನಿ ಅವರ ಬಗ್ಗೆ ಏನಂತ ಹೇಳಿದ್ದಾರೆ ಅಂದರೆ ಧೋನಿ ಗೇವ್ ಮಿ ಅ ಲಾಟ್ಸ್ ಆಫ್ ಸೆಕ್ಯೂರಿಟಿ ಅಂತ ಅಂದರೆ ಯಾವ ಒಂದು ಗೇಮನ್ನು ಯಾವ ರೀತಿ ಆಡಬೇಕು ಅನ್ನೋದ್ರ ಬಗ್ಗೆ ಇವರು ಎಲ್ಲ ಒಂದು ಗೇಮ್ಸಲ್ಲೂ ಕೂಡ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಅಂತ ಹೇಳಿದ್ದಾರೆ. ಹಾಗೆ ಸೆಕೆಂಡ್ ಕಿಂಗ್ ವಿರಾಟ್ ಕೊಹ್ಲಿ ಅವರ ಬಗ್ಗೆನೂ ಕೂಡ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಏನ ಮಾಡಿದ್ದಾರೆ ಅಂತ ಅಂದ್ರೆ ಪುಷ್ಡ್ ಆಸ್ ಇನ್ ಅ ಫಿಟ್ನೆಸ್. ಅವರ ಒಂದು ಫಿಟ್ನೆಸ್ ಅನ್ನ ನೋಡಿ ನಮಗೆ ಬಹಳಷ್ಟು ನಾವು ಕೂಡ ಕಲ್ತಿದ್ದೇವೆ, ಅವರು ಕೂಡ ಬಹಳಷ್ಟು ಕಲಿಸಿದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ. ಇಲ್ಲಿ ಥರ್ಡ್ ನೋಡೋದಾದ್ರೆ ರೋಹಿತ್ ಶರ್ಮಾ, ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅವರು ನಮಗೆ ಅಂಡರ್ಸ್ಟ್ಯಾಂಡ್ಸ್ ಪ್ಲೇಯರ್ಸ್ ಎಮೋಷನ್ಸ್, ಪ್ರತಿಯೊಬ್ಬ ಪ್ಲೇಯರ್ ಎಮೋಷನ್ಸ್ನು ಕೂಡ ನಮಗೆ ಕಲಿಸ್ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನ ಪಾಠವನ್ನ ಮಾಡಿದ್ದಾರೆ ಅಂತಾನೂ ಕೂಡ ಈ ಒಂದು 3 ಜನರ ಬಗ್ಗೆ ಹೇಳಿದ್ದಾರೆ. ಹಾಗೆ ಥರ್ಡ್ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಇದು ಕೂಡ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆನೆ. ಇವ್ರಿಗೆ ಒಬ್ಬ ರಿಪೋರ್ಟರು ಕ್ವಶನ್ನ ಮಾಡ್ತಾರೆ, ಹೂ ಇಸ್ ದ ಗ್ರೇಟೆಸ್ಟ್ ಇಂಡಿಯನ್ ಕ್ಯಾಪ್ಟನ್ ಫಾರ್ ಯು ಅಂತ. ಅಲ್ಲಿ ಏನನ್ನ ಹೇಳ್ತಾರೆ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಐ ಕ್ಯಾಪ್ಟನ್ಡ್ ಸಮ್ ಗೇಮ್ಸ್ ಆ್ಯಂಡ್ ಐ ಕನ್ಸಿಡರ್ ಮೈ ಸೆಲ್ಫ್ ದಿ ಗ್ರೇಟೆಸ್ಟ್ ಸ್ಮೈಲ್ಸ್ ಅಂತ ಸ್ಮೈಲ್ ಮಾಡಿದ್ದಾರೆ. ಏನು ಅಂತ ಅಂದ್ರೆ 1-2-3 ಗೇಮನ್ನು ಇವರು ಕ್ಯಾಪ್ಟನ್ಶಿಪ್ನ ಮೇಂಟೈನ್ ಮಾಡಿದಾರಂತೆ. ಹಾಗಾಗಿ ಇಡೀ ಒಂದು ಕ್ರಿಕೆಟಲ್ಲಿ ಇವರೇನೆ ಗ್ರೇಟೆಸ್ಟ್ ಕ್ಯಾಪ್ಟನ್ ಅಂತ ಇವರು ಹೇಳ್ಕೊಂಡಿದ್ದಾರೆ. ಇನ್ನು ಕೂಡ ಇವ್ರಿಗಿಂತ ಬೆಟರ್ ಆಗಿ ಎಷ್ಟೊಂದು ಜನ ಕ್ಯಾಪ್ಟನ್ಗಳಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಹಾಗೆ ಎಷ್ಟೊಂದು ಜನ ಕ್ಯಾಪ್ಟನ್ಸ್ ಇದ್ದಾರೆ, ರೋಹಿತ್ ಶರ್ಮಾ ಆಗಿರ್ಬೋದು. ಅವರೆಲ್ಲರನ್ನು ಮೀರಿ ಇವರು ಕ್ಯಾಪ್ಟನ್ ಅಂತ ಗ್ರೇಟೆಸ್ಟ್ ಅಂತ ಹೇಳ್ಕೊಂಡಿರೋದು ಸ್ವಲ್ಪ ಓವರ್ ಅಂತ ಅನಿಸ್ತು ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೇನೆ. ಇಲ್ಲಿ ನೆಕ್ಸ್ಟ್ ಫೋರ್ತ್ ಅಪ್ಡೇಟ್ನ ನೋಡೋದಾದ್ರೆ ಇಲ್ಲಿ ಶುಭಮ್ ಗಿಲ್ ಈಸ್ ಲೈಕ್ಲಿ ಟು ಬಿ ಅಪಾಯಿಂಟೆಡ್ ಆಸ್ ಎ ಇಂಡಿಯಾಸ್ ವೈಸ್ ಕ್ಯಾಪ್ಟನ್ ಇನ್ ಟೆಸ್ಟ್ ಫ್ರಮ್ ದಿ ಟೆಸ್ಟ್ ಸೀರೀಸ್ ಅಗೇನ್ಸ್ಟ್ ಬಾಂಗ್ಲಾದೇಶ್. ಇಲ್ಲಿ ಶುಭಮ್ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಇಲ್ಲಿ ಅಪ್ಡೇಟ್ ಬರ್ತಾ ಇರೋದು. ಯಾಕೆ ಅಂದರೆ BCCI ಅವ್ರಿಗೆ ಶುಭಮ್ ಗಿಲ್ ಅವರು ಜಾಸ್ತಿ ಇಷ್ಟವಾದ ಪ್ಲೇಯರ್ ಆಗಿದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಅವರು ಕೂಡ ಕ್ಯಾಪ್ಟನ್ ಆಗುವಂಥ ಚಾನ್ಸಸ್ಸು ಎಲ್ಲ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ. ಕ್ಯಾಪ್ಟನ್ ಮಾಡಿದ್ರು ಮಾಡ್ಬೋದು BCCI ಅವರು. ಹಾಗೆ ಇಲ್ಲಿ ಗೌತಮ್ ಗಂಭೀರ್ ಅವ್ರಿಗೂ ಕೂಡ ಶುಭಮ್ ಗಿಲ್ ಅವರು ಇಷ್ಟವಾದ ಪ್ಲೇಯರು ಆಗಿರಬಹುದು. ಯಾಕೆ ಅಂತ ಅಂದರೆ ಇಲ್ಲಿ ಶುಭಮ್ ಗಿಲ್ ಅವರ ಇತ್ತೀಚಿನ ಒಂದು ಬೆಳವಣಿಗೆಯನ್ನ ನೋಡೋದಾದ್ರೆ ಅವರನ್ನ ನೆಕ್ಸ್ಟ್ ಕ್ಯಾಪ್ಟನ್ ಮಾಡುವಂತ ಚಾನ್ಸಸ್ ಎಲ್ಲ ಇಲ್ಲಿ ಎದ್ದು ಕಾಣ್ತಾ ಇದೆ. ಇದಿಷ್ಟು 4 ಬಿಗ್ ಅಪ್ಡೇಟ್ಸ್ ಆಗಿರುವಂತದ್ದು. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಫಾಲೋ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸ್ಗಾಗಿ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಗೈಸ್.